ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಿಮಗೊಂದು ಸುದ್ದಿನ ತಂದಿದ್ದೀವಿ. ಏನು ಅಂತ ತಿಳ್ಕೊಳ್ಳೋಣ. ತಂದೆ ತಾಯಿ ಅಥವಾ ಪಿತ್ರಾರ್ಜಿತ ಆಸ್ತಿ ಇರುವವರು ತಪ್ಪದೇ ಈ ವಿಡಿಯೋವನ್ನು ನೋಡಿ, ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಿತ್ರಾರ್ಜಿತ ಆಸ್ತಿ ಪಡೆದುಕೊಳ್ಳುವವರು ಅಥವಾ ಅದರಲ್ಲಿ ಪಾಲು ಕೇಳುವವರಿದ್ದರೆ, ಅಥವಾ ಅದನ್ನ ವರ್ಗಾವಣೆ ಮಾಡಿಕೊಳ್ಳುವವರು ಆಗಿದ್ದರೆ, ಅಥವಾ ಈಗಾಗಲೇ ವರ್ಗಾವಣೆ ಮಾಡಿಕೊಂಡಿರುವವರು ಇದ್ದರೆ, ದೇಶದಲ್ಲಿ ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ. ಅದು ಏನು ಅಂತ ತಿಳ್ಕೊಳ್ಳೋಣ. ಹೈಕೋರ್ಟು, ನೀವು ಪಿತ್ರಾರ್ಜಿತ ಆಸ್ತಿಯನ್ನು ನಿಮ್ಮ ಹೆಸರಿನಲ್ಲಿ ಇದ್ದರೆ ಅಥವಾ ನೀವು ಮಾಡ್ಕೊಳ್ತಿದ್ರೆ, ಮಕ್ಕಳು ಇತ್ತ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಆಸ್ತಿ ಹಿಂಪಡೆಯುವ ಹಕ್ಕನ್ನು ಪೋಷಕರಿಗೆ ಮದ್ರಾಸ್ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೂಡ ನೀಡಿದೆ. ಹಾಗೂ ಇದು ಹಿರಿಯ ನಾಗರಿಕರು ಹಕ್ಕುಗಳ ಸಂರಕ್ಷಣಾ ಕುರಿತು ಮಹತ್ವದ ತೀರ್ಪನ್ನು ಹೊರಡಿಸಿದ್ದಾರೆ ಹೈಕೋರ್ಟ್. ಹೆತ್ತವರಿಗೆ ಸರಿಯಾದ ಆರೈಕೆ ಮಾಡದೇ ಇದ್ದರೆ ಪೋಷಕರು ತಮ್ಮ ಆಸ್ತಿಯನ್ನು ಹಿಂಪಡೆಯುವ ಹಕ್ಕನ್ನು ಕೂಡ ಹೈಕೋರ್ಟ್ ಕೊಟ್ಟಿದ್ದಾರೆ. ಹಾಗೂ ಈ ತೀರ್ಪು ಹಿರಿಯ ನಾಗರಿಕ, ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಘೋಷಿಸುತ್ತದೆ. ಹಾಗೂ ಈ ತೀರ್ಪಿನ ಮುಖ್ಯ ಅಂಶಗಳು: ಹಿರಿಯ ನಾಗರಿಕ ಕಾಯ್ದೆಯ ಪ್ರಸ್ತಾವನೆ ಸೆಕ್ಷನ್ 23ರ ಪ್ರಕಾರ, ಪೋಷಕರನ್ನು ನಿರ್ಲಕ್ಷ್ಯ ಮಾಡಿದರೆ ಯಾವುದೇ ಮಕ್ಕಳಾದರೂ ಸಹ ತಮ್ಮ ಹೆತ್ತವರನ್ನು ಆಸ್ತಿ ಕೊಟ್ಟ ನಂತರ ಅವರನ್ನ ನಿರ್ಲಕ್ಷ್ಯ ಮಾಡಿ ಅಥವಾ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅಂತಹ ಸಮಯದಲ್ಲಿ ಪೋಷಕರು ಅವರ ಆಸ್ತಿಯನ್ನು ಹಿಂಪಡೆಯಬಹುದು. ಇದಾಗಿದೆ. ಮಕ್ಕಳ ವಿರುದ್ಧ ತಾವು ನೀಡಿದ ಆಸ್ತಿಯನ್ನು ಕೂಡ ಅವರು ಹಿಂಪಡೆಯಬಹುದು. ಈ ನಿಯಮ ಪೋಷಕರ ಭದ್ರತೆಗೆ ಅನುಗುಣವಾಗಿ ರೂಪಿಸಲಾಗಿದೆ ಅಂತಲೇ ಹೇಳ್ಬೋದು. ಪ್ರೀತಿ ವಾತ್ಸಲ್ಯ ತತ್ವ. ಇದನ್ನು ಹಿರಿಯರು ತಮ್ಮ ಮಕ್ಕಳ ಮೇಲಿನ ಪ್ರೀತಿ ವಾತ್ಸಲ್ಯದಿಂದ ಆಸ್ತಿಯನ್ನು ವರ್ಗಾಯಿಸುತ್ತಾರೆ. ಆದರೆ ಮಕ್ಕಳು ಅದಕ್ಕೆ ತಕ್ಕ ಪ್ರತಿಫಲ ನೀಡದಿದ್ದರೆ ಅವರ ಹಕ್ಕನ್ನು ರದ್ದು ಮಾಡಬಹುದು ಅಂತಲೂ ಕೂಡ ಇದರಲ್ಲಿ ಹೇಳ್ಬೋದು. ಅವರು ಕೊಟ್ಟಂತಹ ಆಸ್ತಿಯನ್ನು ನಾವು ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಅನ್ನುವ ಸಮಯದಲ್ಲಿ ಪೋಷಕರು ಅದನ್ನು ಹಿಂಪಡೆಯಬಹುದು ಅಂತಲೂ ಇದರಲ್ಲಿ ತಿಳಿಸಿದ್ದಾರೆ. ಮೂರನೆಯದಾಗಿ, ಗಿಫ್ಟ್ ಡೀಡ್ ರದ್ದು ಮಾಡುವ ಹಕ್ಕು. ಗಿಫ್ಟ್ ಡೀಡ್ ನಲ್ಲಿ ನೇರವಾಗಿ ನಿರ್ವಹಣೆ ಉಲ್ಲೇಖವಿಲ್ಲದಿದ್ದರೂ ಸಹ ಮಕ್ಕಳು ತಮ್ಮ ಪೋಷಕರ ಆರೈಕೆ ಅಂಶ ನಿರೀಕ್ಷೆ ಇರ್ತಾರೆ. ಆದರೆ ಒಂದು ಮೂಲಭೂತ ಹಕ್ಕು ಕೂಡ ಎಂದು ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಇದು ಒಂದು ಮೂಲಭೂತ ಹಕ್ಕಾಗಿದೆ ಪೋಷಕರಿಗೆ. ಪೋಷಕರ ಬಗ್ಗೆ ಕಾಳಜಿ ವಹಿಸದಿದ್ದರೆ ಮಕ್ಕಳು ನೇರವಾಗಿ ಆಸ್ತಿಯನ್ನು ವರ್ಗಾವಣೆಯನ್ನು ಮುಕ್ತಗೊಳಿಸಬಹುದು. ಅಂದರೆ ಪೋಷಕರು ಕೊಟ್ಟಂತಹ ಆಸ್ತಿಯನ್ನು ಅವರು ನೇರವಾಗಿ ನಾವು ವರ್ಗಾವಣೆ ಮಾಡಿರೋದನ್ನ ಅವರು ಮುಕ್ತಗೊಳಿಸ್ತಾರೆ ಅಂತ ಹೇಳಬಹುದು. ಹಿರಿಯ ನಾಗರಿಕರು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಅವರು ವಾಪಸ್ ಪಡಿಬಹುದಾಗಿದೆ. ಮಗಳಿಗಿಂತ ಮಗನಿಗೆ ಹೆಚ್ಚಾಗಿ ಆಸ್ತಿ ನೀಡಿದ ಪರಿಣಾಮ ಪೋಷಕರು ಮಕ್ಕಳ ಆರೈಕೆಯ ಬಗ್ಗೆ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ನಾಗೇಶ್ವರಿ ಎಂಬ ಒಬ್ಬ ವ್ಯಕ್ತಿಯು ತಮ್ಮ ಆಸ್ತಿಯನ್ನು ತನ್ನ 3 ಹೆಣ್ಣು ಮಕ್ಕಳಿಗೆ ಕೊಡದೆ ಒಬ್ಬ ಗಂಡು ಮಗನಿಗೆ ಎಲ್ಲವನ್ನು ಕೊಟ್ಟು ಎಲ್ಲವನ್ನು ಕಳೆದುಕೊಂಡ ನಂತರ ಆದ ಒಂದು ಪರಿಸ್ಥಿತಿಯನ್ನು ಕೂಡ ಇದರಲ್ಲಿ ಉಲ್ಲೇಖಿಸಿದ್ದಾರೆ. ಅದರಿಂದ ನಾವು ಒಂದು ಸರಿಯಾದ ಪಾಠವನ್ನು ಕೂಡ ಕಲಿತ್ಕೊಳ್ಬಹುದು. ಹಾಗೆ ಎಲ್ಲ ನಾಗರಿಕರಿಗೆ ಇದು ಸಂಬಂಧಪಟ್ಟಿದೆ. ಹಾಗೂ ಇದರಲ್ಲಿ ಕೂಡ ಒಂದು ಸಂದೇಶ ಇದೆ. ಸರಿಯಾಗಿ ಯೋಚಿಸಿ ಮಕ್ಕಳ ಬಗ್ಗೆ ನಾವು ಯಾವುದನ್ನೇ ಕೊಡಬೇಕು ಅಂದರೆ ನಿರ್ಧಾರ ಸರಿಯಾಗಿ ತಗೊಳ್ಬೇಕಾಗುತ್ತೆ. ಹಾಗೆ ಮಕ್ಕಳ ನಿರ್ಲಕ್ಷ್ಯ ಕಾರಣದಿಂದ ಪೋಷಕರು ಆಸ್ತಿಯನ್ನು ಹಿಂಪಡೆಯುವ ಹಕ್ಕನ್ನು ಕೂಡ ನೀಡಿರುವ ನ್ಯಾಯಾಲಯವು ಮುಂಬರುವ ತೀರ್ಪುಗಳಿಗೆ ಈ ಒಂದು ತೀರ್ಪು ಮಾದರಿಯಾಗಿದೆ ಅಂತಲೂ ಕೂಡ ಹೇಳ್ಬಹುದು ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿರುವ ಮಾಹಿತಿ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.